ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಏನಾಗಿ ಜನಿಸಿದರು ಹೆಣ್ಣಿನ ಜನ್ಮ ಬಿಡವೋ
ಈ ನನ್ನ ಬಿಚ್ಚಿರುವ ಮುಡಿಯನ್ನು ಕಟ್ಟಿಸುವವರು ಯಾರೂ ಇಲ್ಲದಾಯಿತೆ. ಏಕೆ ದೇವ, ನಿಮಗಾದ್ರೂ ನಿಮ್ಮ ಸಹೋದರ ಕಷ್ಟವೇನು ಎಂಬುದು ಅರಿವಾಗುತ್ತಿಲ್ಲವೇ? ಎಲ್ಲಿರುವಿರಿ? ನೀವದೆಲ್ಲಿರುವಿರಿ? ಬೇಗನೆ ಬಂದು ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು. ನನ್ನ ಕಷ್ಟವನ್ನು ಪರಿಹರಿಸಿ ಕಾಪಾಡು ದೇವ, ಕಾಪಾಡು. ಪಾಂಚಾಲಿ, ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಈಗೇಕೆ ಚಿಂತಿಸುತ್ತಿರುವೆ? ನಿನ್ನ ಬಹುದಿನದ ಚಿಂತೆಯು ದೂರವಾಗುವ ಕಾಲ ಸಂಚಿತವಾಗಿದೆ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥವು ಬಹುಬೇಗ ಈಡೇರುವುದು. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ದೇವಿ. ಶಾಂತಿ ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲವೇನಣ್ಣ ನಿನ್ನ ಹುಚ್ಚುತನದ ಭ್ರಾಂತಿ? ವಿಷದ ಕಜ್ಜಾಯವನ್ನು ತಿಳಿಸಿ ನಮ್ಮೈವರನ್ನು ಕೊಲ್ಲಲೆತ್ನಿಸಿದ ಆ ವಿಷದಂತುವಿನೊಡನೆ ನಮಗೆ ಶಾಂತಿ. ಯೂತದಲ್ಲಿ ನಮ್ಮ ಸಿರಿಯನ್ನೆಲ್ಲ ಅಪಹರಿಸಿ ಘೋರ ಕಷ್ಟಕರವಿಲ್ಲದೆ ಏಕವಸ್ತ್ರಾಧಾರಣಿಯಾದ ಈ ಪಾಂಚಾಲಿಯ ಗುಡಿಯನ್ನಿಡಿದು ಎಳೆತಂದನಲ್ಲ, ಆ ರಣ ಹೇಳಿದು ಸ್ಯಾತನ. ಆಗಲೂ ಶಾಂತಿ. ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸವನ್ನು ಕಳೆದವಲ್ಲ, ಆಗಲೂ ಶಾಂತಿ, ಈಗಲೂ ಶಾಂತಿ. ಅಗ್ರಜ, ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಕೇಳು ನೀ ಅಗ್ರಜ, ನಾ ಬಿಡನ್ನು ಕೇಳು ನಿಜ. ಕೇಳು ನೀ ಅಗ್ರಜ, ನಾ ಬಿಡನ್ನು ಕೇಳು ನಿಜ. ಈ ಭೀಮನ ಫಲ ಫಲ ಫಲ, ಆ ಗುರುಳನ ಛಲ ಛಲ ಛಲ. ಈ ಭೀಮನ ಫಲ ಫಲ ಫಲ, ಆ ಗುರುಳನ ಛಲ ಛಲ ಛಲ. ನಿನ್ನಾಣೆಗೂ ಸಮರದಿ ಅವನದು ಪಡೆಯದ ಬಿಡನ, ಕಣಗಳು ರಕ್ತವ ಸುರಿಸದ ತಿರುಗಿ ಆ ಬರೆನ. ನಿನ್ನಾಣೆಗೂ ಸಮರದಿ ಅವನನ್ನು ಹೊಡೆಯದ ಬಿಡನ, ಕಣಗಳು ರಕ್ತವ ಸುರಿಸದ ತಿರುಗಿ ಆ ಬರೆನ. ಕೇಳು ನೀ ಭಕ್ತದ, ಆ ಬಿಡನು ಕೇಳು ನಿಜ. ಪಂಚಮ ಪಾಂಡವನಿಗೆ ಹಳೆಯನ್ನು ತೋರಿಸಿದನು. ಈ ಭೀಮನಿಗೆ ಕಡುದು ಹವವೆಸಗಿದನು. ಪಂಚಮ ಪಾಂಡವನಿಗೆ ಹಳೆಯನ್ನು ತೋರಿಸಿದನು. ಈ ಭೀಮನಿಗೆ ಕಡುದು ಹವವೆಸಗಿದರು. ಪಗಡೆಯ ಹಾಟದಿ ಸೋಲಿಸಿ ನಮ್ಮನ್ನು ಮೋಸವ ಮಾಡಿದ ಕೌರವನು, ಅವನ ತೊಡೆಯ ಹುರಿಯದ ಬಿಡದ ಮಾತಾ ಪಿತೃಗಳಾಣೆಯುಣ. ಪಗಡೆಯ ಹಾಟದಿ ಸೋಲಿಸಿ ನಮ್ಮನ್ನು ಮೋಸವ ಪಡಿಸಿದ ಕೌರವನು, ಅವನ ತೊಡೆಯ ಹುರಿಯದ ಬಿಡನ ಮಾತಾ ಪಿತೃಗಳಾಣೆಯುಣ. ಕೇಳು ನೀ ಅಗ್ರಜ, ನಾ ಬಿಡನ್ನು ಕೇಳು ನಿಜ. ಈ ಭೀಮನ ಫಲ ಫಲ ಫಲ, ಆ ಗುರುಳನ ಛಲ ಫಲ ಛಲ. ಈ ಭೀಮನ ಫಲ ಫಲ ಫಲ, ಆ ಗುರುಳನ ಛಲ ಛಲ ಛಲ. ಕೇಳು ನೀ ಅಗ್ರಜ, ನಾ ಬಿಡನ್ನು ಕೇಳು ನಿಜ. ಅಗ್ರಜ, ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ, ಇದನ್ನೆಲ್ಲ ಸ್ಮರಿಸಿ ಫಲವಿಲ್ಲ. ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ಕುರು ರಕ್ತ ಸ್ನಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಡದ ಹೊರತು ನನಗೆ ಶಾಂತಿ ಇಲ್ಲ. ಅಗ್ರಜ. ಸಹೋದರ ಭೀಮಸೇನ, ದುಡುಕಬೇಡ, ಸೇರಿಸು. ನಿನ್ನ ಹೃದಯದಲ್ಲಿ ಆಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ ಸಹೋದರ.
ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ನಮ್ಮ ಪಕ್ಷವನ್ನು ವಹಿಸುವೆನೆಂದು ಅಭಯವಿತ್ತಿರುವನು. ಈ ವಿಚಾರವನ್ನು ಈಗಾಗಲೇ ದೂತನು ತಿಳಿಸಿರುವನು. ಇನ್ನೇನು ಅರ್ಜುನನ ಜೊತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಬರುವ ವೇಳೆಯಾಯಿತು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಶಾಂತರಾಗಿರಿ. ದೇವಕಿ ವರನಂದನ ಭಾವಜನಯನ ನಂಬಿಕೆ ಮಾಧವ ದೇವಕಿ ವರನಂದನ ನಂದ ಗೋಕುಲ ಮಂದಾರ ಮಧುರ ನಂದ ಗೋಕುಲ ಮಂದಾರ ಮಧುರ ಮುರಳಿಯ ಗಾನಕ್ಕೆ ಮನಸೋತ ಜನರ ಮುರಳಿಯ ಗಾನಕ್ಕೆ ಮನಸೋತ ಜನರ ಬಂಧುವೆನಿಸಿದ ಪರಮಾತ್ಮ ನೀನೇ ಕೃಷ್ಣ. ಬಂಧುವೆನಿಸಿದ ಪರಮಾತ್ಮ ನೀನೇ ಐವರ ಅಭಿಮಾನ ನಿನದಾಗಿದೆ ಎನ್ನ ಬಾಳಿನ ಆನಂದ ಬೆಳಕಾಗಿದೆ. ಐವರ ಅಭಿಮಾನ ನಿನದಾಗಿದೆ ಎನ್ನ ಬಾಳಿನ ಆನಂದ ಬೆಳಕಾಗಿದೆ. ಇಂದು ನಿನಗಿಂತ ಪರದೈವ ಬೇರಿಲ್ಲವೋ ಇಂದು ನಿನಗಿಂತ ಪರದೈವ ಬೇರಿಲ್ಲವೋ ನಂಬಿಕೆ ಮಾಧವ ದೇವಕಿ ವರನಂದನ ಭಾವಜನಯನ ನಂಬಿಕೆ ಮಾಧವ ದೇವಕಿ ವರನಂದನ ದೇವಕಿ ವರನಂದನ ದೇವಕಿ ವರನಂದನ. ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಗಳಾಗಿ ಪಾಂಡುಪುತ್ರ. ಪರಮಾತ್ಮ ಏ ಕೃಷ್ಣ ಮಾಧವ ಮುರಾರೇ ದರ್ಶನವನಿ ತೋರಿದೆ ದೇವ ದರ್ಶನವನಿ ತೋರಿದೆ ದೇವ ದರ್ಶನವನಿ ತೋರಿದೆ. ಪಾಂಡವರೈವರ ಪ್ರಾಣವು ನಿನ್ನದು ಪಾಂಡವರೈವರ ಪ್ರಾಣವು ನಿನ್ನದು ಪರಮದಯಾಕರ ಕೊಡಯ ಮಗ ಭಯವ ಪರಮದಯಾಕರ ಕೊಡಯ ಮಗ ಭಯವ ಜೀವವು ನೀನೆಂದು ನಂಬಿದೆವಯ್ಯ ಜೀವವು ನೀನೆಂದು ನಂಬಿದೆವಯ್ಯ ಕರುನಾಳು ಕೃಪೆ ತೋರಿ ಪರಿಹರಿಸು ಕರುನಾಳು ಕೃಪೆ ತೋರಿ ಪರಿಹರಿಸ ಪ್ರಭುವೆ ದರ್ಶನವನಿ ತೋರಿದೆ ದೇವ ದರ್ಶನವನಿ ತೋರಿದೆ ಕೃಷ್ಣ
ಮಾಧವ ಕೃಷ್ಣ ಆ, 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 ಪರಮಾತ್ಮ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನನಾದ ಪುರುಷೋತ್ತಮ, ನಮ್ಮ ಮರೆ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ ದೇವದೇವ. ನೀವು ನಮ್ಮ ಮೇಲಿಟ್ಟಿರುವ ಪ್ರೀತಿಯು ಅಪಾರವಾದದ್ದು ಮುಕುಂದ. ಧರ್ಮನಂದನ, ಪರಮಾತ್ಮ ನನ್ನನ್ನೇಕೆ ಎಷ್ಟೊಂದು ಕೊಂಡಾಡುತ್ತಿರುವಿ? ಪರಮಾತ್ಮ. ಕರ್ತವ್ಯ ಪರಿಪಾಲನೆ ನನ್ನ ಮುಖ್ಯ ಧ್ಯೇಯ. ಅದು ಹಾಗಿರಲಿ, ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಧರ್ಮನಂದನ? ಪರಮಾತ್ಮ, ಅಸ್ಥಿರವಾದ ರಾಜ್ಯದಾಸೆಗಾಗಿ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಎಲ್ಲರೂ ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನರ್ಥ? ಪರಮಾತ್ಮ, ಸಮರವನೊಲ್ಲೆನಯ್ಯ ಸಿರಿ ಸಂಪದದಾಸೆಗಾಗಿ ಮುರಹರಿ ಮಹಿಮನಾಗಿ ಪಾಪದ ವರಯ ದೈಸನೆ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲೆಂದೋ ಮುಂದೆ ಘೋರ ಹತ್ಯೆಯ ವೀಕ್ಷಿಸಿ ಸಹಿಸೆನೆ ದಿಟದಿ ತೆರಳು ನೀ ಸಂದಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ. ಆ ಆ ಕಾಳಗ ಗೈವುದು ಅಸಮತವಿನಗೆ ಕಾಳಗ ಗೈವುದು ಅಸಮತವಿನಗೆ ಚಾಳಿಸಬೇಡೆನ್ನ ಬೇಡುವೆ ದೇವ. ಚಾಳಿಸಬೇಡೆನ್ನ ಬೇಡುವೆ ದೇವ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದವ ಮಾಡೆಂದು ಬೇಡುವ ದೇವ. ಪರಮಾತ್ಮ, ಅಂದವ ಮಾಡೆಂದು ಬೇಡುವ ದೇವ. ಸಮರದಿಂದೊದಗುವ ಪಾಪದ ಫಲವೇಕೆ? ಸಮರದಿಂದೊದಗುವ ಪಾಪದ ಫಲವೇಕೆ? ಕದನವು ಬೇಡ ಮಗೆ ಓ ದೇವ, ಕದನವು ಬೇಡ ಮಗೆ. ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ಇಷ್ಟೊಂದು ಅನರ್ಥ ನಡೆಯಕೂಡದೆಂದೇ ನನ್ನ ಭಾವನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಳಿಸಿದೆಯಾದ ಈ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪುಗಟ್ಟಿದ್ದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪವಿತ್ರಗೊಳಿಸಲಿ ಹೇಳು ಕೃಷ್ಣ. ಆದ್ದರಿಂದ ನಮ್ಮ ಪಕ್ಷವನ್ನು ವಹಿಸಿ ಆ ದುರ್ಯೋಧನನ ಬಳಿಗೆ ಹೋಗಿ ನಮಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರವಾದ ಬೋಧ ಇದು ಧರ್ಮನಂದನ. ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನೋ ಧರ್ಮಸಮ್ಮತವಾದರೂ ಇದಕ್ಕೆ ನಿನ್ನಿದ್ದ ಸಹೋದರ ವಿಮತ ಗೌರವವನ್ನು ಸಂಧಿ ನಮಗೆ ಸಲ್ಲದು.
ಜನಕ ನಾಳೆ ವಂದಿಸಿದೆ ಜನಕ ನಾಳೆ ವಂದಿಸಿದೆ ನಿನಗೆ ಮಂದಮತಿಯ ಗೌರವಗಳು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ರಾಜ್ಯ ಅವನಪ್ಪನ ಹಾಸ್ತಿಯೇ ರಾಜ್ಯ ಅವನಪ್ಪನ ಹಾಸ್ತಿಯೇ ಶ್ರಮವಹಿಸಿ ದುಡಿದಿಹನೆ ತಪ್ಪಿದ ಗುರು ರತ್ನತರ ಧರ್ಮಶೀಲಿ ಅಲೆಯಳು ತಪ್ಪಿದ ಗುರು ರತ್ನತರ ಧರ್ಮಶೀಲಿ ಅಲೆಯಳು ಮಂದಮತಿಯ ಗೌರವಗಳು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ಸಂಧಿ ನಮಗೆ ಸಲ್ಲದು ನಮ್ಮಗಳ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನೆಂಬ ಗೊಡ್ಡು ಧರ್ಮದ ಕಟ್ಟು ರಾಧಾಕಾರವಾದ ಕೋಟೆಯಂತೆ ಬಳಸಿ ಬದ್ಧವಾಗಿ ನಿಂತಿದೆ. ಅದನ್ನು ಭೇದಿಸಿ ಮುನ್ನುಗ್ಗೋಣ ಎಂದರೆ ರಾತ್ರು ಎಂಬ ಮಮಕಾರ ನಮ್ಮನ್ನು ಅಂಧಕಾರವಾಗಿ ಮಾಡಿದೆ. ಸುಡಬೇಕು ನಮ್ಮಿ ಅಡಿ ಧರ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದೆಯೇ ಸರಿ. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ. ಆದಿಯಿಂದಲೂ ಅಪಮಾನ, ಅಪಜಯ, ಅನಿಷ್ಟಗಳೇ ನಮ್ಮ ಇಷ್ಟ ದೇವಗಳಾದವು. ಅವುಗಳನ್ನು ಆದಷ್ಟು ಬೇಗ ತೊಲಗಿಸಿ ಮುಂಬರೋಣವೆಂದರೆ ಅಗ್ರಜನ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರವಿರಲಿ. ಓಹೋ ಅರ್ಜುನ, ನೀನೂ ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಮಹಾ ಮೇಧಾವಿಗಳಾದ ನಕುಲ ಸಹದೇವರು ಅಣ್ಣಂದಿರ ಮಾತನ್ನು ಅನುಮೋದಿಸಿರುವರೆ. ತಂಗಿ ದೃಪದ ನರೇಂದ್ರನಂದಿನಿ ಏಕಮ್ಮ ಕಿನ್ನಳಾಗಿ ನಿಂತೆ. ನಿನ್ನ ಪತಿಗಳ ಇವರ ಅಭಿಪ್ರಾಯ ನಿನಗೂ ಧರ್ಮ ಸಮ್ಮತವೇನಮ್ಮ? ಅದು ಹೇಗೆ ತಾನೇ ಸಮ್ಮತವಾದಿದ್ದಣ್ಣ? ಪತ್ನಿಗಾದ ಅಪಮಾನದ ಬಗ್ಗೆ ಲವಲೇಶವು ಪರಿಜ್ಞಾನವಿಲ್ಲದೆ ಈ ರೀತಿ ಸಂಧಿ ಸಂಧಿ ಎಂದು ಯಾಚಿಸುತ್ತಿರುವ ಈ ನನ್ನ ಪತಿಗಳ ಮಾತು ಅದು ಹೇಗೆ ತಾನೇ ನನಗೆ ಸಮ್ಮತವಾದೀತಣ್ಣ? ಸಹೋದರಿ, ಧರ್ಮ ಧರ್ಮ ಎಂದು ಹಂಬಲಿಸುತ್ತ ಕೈ ಹಿಡಿದ ಧರ್ಮಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋತ ಈ ಧರ್ಮರಾಯರು ಇವರು ನನ್ನ ಪತಿ. ನಾಚಿಕೆಯಾಗಬೇಕು ನಿಮಗೆ. ಓಹೋ, ಭೀಮಸೇನ ರುದ್ರಾಂಶ ಸಂಭೂತ ಬಂಡಿ ಬಂಡಿ ಅನ್ನವನ್ನು ತಿಂದು ಭಂಡ ಮಕ್ಕಳನ್ನು ಕೊಂದ ಗಂಡ, ನಿಮಗೇಕೆ ಬೇಕು ಈಗ ಧಾದಂಡ? ಅದನ್ನು ಮೂಲೆಯಲ್ಲಿ ಬಿಸಿಟು ಕೈಯಲ್ಲಿ ಸೌಟನ್ನು ಹಿಡಿದು ಪಾಕ ಶಾಲೆಗೆ ಹೋಗಿ. ನೀವು ನೀವು ನನ್ನ ಪತಿ. ನಾಚಿಕೆಯಾಗುತ್ತಿಲ್ಲವೇ ನಿಮಗೆ? ಸಾಕು ಮಾಡಿ. ಇನ್ನು ತಾವು ಅರ್ಜುನ, ಪಾರ್ಥ, ಕಿರೀಟಿ, ಗಾಂಧೀವಿ, ದಶನಾಮಾಂಕಿತ ಪರಶಿವನೊಂದಿಗೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಗೆದ್ದ ಪರಮವೀರ. ನಿಮಗೇಕೆ ಬೇಕು ಆ ಪಾಶುಪತಾಸ್ತ್ರ? ಅದನ್ನು ಮೂಲೆಯಲ್ಲಿ ಬಿಸಿಟು ಕಾರಿಗೆ ಗೆಜ್ಜೆಯನ್ನು ಕಟ್ಟಿ ನರ್ತನವನ್ನು ಮಾಡಿ ಹೋಗಿ. ನೀವು ಸಹ ನನ್ನ ಪತಿಯೇ. ನಾಚಿಕೆಯಾಗುವುದಿಲ್ಲವೇ ನಿಮಗೆ? ನಿಮ್ಮಯ ಬಾಡೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ದುರುಳ ದುಶ್ಯಾಸನನು
ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಪ್ರಾಣೇಶ್ವರ, ಛೀ! ಸ್ವಾಮಿ, ಛೀ! ನಿಮ್ಮಯ ಬಾಡೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಡೆ ತಗೆ. ಪಾಂಚಾಲಿ ಪ್ರಿಯತಮೇ, ಆಹಾ, ಇಲ್ಲಿ ಬಾ. ಮಿತಿ ಮೀರಿದೆ ನಿನ್ನೆಯ ಪದಗಳು. ಓಹೋ, ಪರಿಪರಿಯಿಂದಲೇ ಕೆರಳಿಸಬೇಡ ಪಾಂಡವರ ಅರಸಿ, ಅಣ್ಣನ ಮಾತನು ಮೀರದ ನನಗೆ ಬಂದಿದ ಈ ಗತಿ. ಛೇ! ನಿಜವಲ್ಲವೇ ನಿಜವಲ್ಲವೇ ಪಾಂಚಾಲಿ? ಸುಮ್ಮನೆ ಇರಿ. ಪರಿಪರಿಯಿಂದಲೇ ಕೆರಳಿಸಬೇಡ ಪಾಂಡವರ ಅರಸಿ, ಅಣ್ಣನ ಮಾತನು ಮೀರದ ನನಗೆ ಬಂದಿದ ಈ ಗತಿ. ಛೇ, ಛೇ, ಛೇ! ಸಭೆಗಳು ನಿನ್ನಯ ಸೀರೆಯ ಸೆಳೆವಾಗ ತಲೆಯನ್ನು ತಗ್ಗಿಸಿ ಕುಳಿತವು ನಾವಾಗ. ನಿಜವಲ್ಲವೇ ಪಾಂಚಾಲಿ? ನಿಜವಲ್ಲವೇ? ಸಭೆಗಳು ನಿನ್ನಯ ಸೀರೆಯ ಸೆಳೆವಾಗ ತಲೆಯನ್ನು ತಗ್ಗಿಸಿ ಕುಳಿತವು ನಾವಾಗ. ಖಂಡಿತಯೋ ಖಂಡಿಗೆಯೋ ಖಂಡಿತಯ ಖಂಡಿಗೆಯೋ ಖಂಡಿಸದೆ ಖಂಡಿಸದೆ ಬಾಹುಬಲವು ಸುಮನಾಯ್ತೆ. ಖಂಡಿಸದೆ ಖಂಡಿಸದೆ ಬಾಹುಬಲವು ಸುಮನಾಯ್ತೆ. ಪರಿಪರಿಯಿಂದಲೇ ಕರಡಿಸಬೇಡ ಪಾಂಡವರ ಅರಸಿ, ಅಣ್ಣನ ಮಾತನು ಮೀರದ ನಮಗೆ ಬಂದಿದ ಈ ಗತಿ. ಛೇ, ಛೇ, ಛೇ! ಅಂದು ಅಣ್ಣನ ಮಾತಿಗೋಸ್ಕರ ಕಟ್ಟು ಬಿದ್ದು ತುಂಬಿದ ಸಭೆಯಲ್ಲಿ ತಲೆಯನ್ನು ತಗ್ಗಿಸಿಕೊಂಡು ಕುಳಿತುಕೊಳ್ಳಬೇಕಾಯಿತೆ ಹೊರತು ನಮ್ಮನ್ನು ಕೈಯಲ್ಲಾಗದ ಎಡೆಗಳೆಂದು ಭಾವಿಸಬೇಡ ಪಾಂಚಾಲಿ. ಆಹಾ, ಹಾಗಾದ್ರೆ ಅಂದು ಮಾತನಾಡಿದ ಪೌರುಷದ ಮಾತುಗಳು ಏನಾದವು? ಛೀ! ನೀವು ನೀವು 5 ಜನ ನನ್ನ ಪತಿಗಳಾಗಿರುವಾಗಲ ಈಗಲೂ ಸಹ ಏನನ್ನು ಬೆಚ್ಚಿದ ಮುಡಿಯನ್ನು ಕಟ್ಟಿಸಿ ಈ ರೀತಿ ಮಾತನಾಡುತ್ತಿರುವಿರಲ್ಲ, ನಾಚಿಕೆಯಾಗುವುದಿಲ್ಲ ನಿಮಗೆ? ಕರ್ಣನ ಶಿರವ ಧರಿಗಿಡ ಹೂವೆ ಎಂದು ಅಲ್ಲವೇ? ಕರ್ಣನ ಶಿರವ ಧರಿಗಿಡ ಹೂವೆ ಎಂದು, 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 ಮಾಡಿದ ಪಂಥವ ಮರೆತಿಹರೆ ನೀವು, ಮಾಡಿದ ಪಂಥವ ಮರೆತಿಹರೆ ನೀವು, ಮಾಡಿದ ಪಂಥವ ಮರೆತಿಹರೆ ನೀವು, ಮಾಡಿದ ಪಂಥವ ಮರೆತಿಹರೆ ನೀವು. ಪ್ರಾಣೇಶ್ವರ, ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಛೀ! ಸ್ವಾಮಿ, ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಛೀ! ನಿಮ್ಮಯ ಬಾಡೆ ತಗೆ, ನಿಮ್ಮಯ ಬಾಳೆ ತಗೆ, ನಿಮ್ಮಯ ಬಾಳೆ ತಗೆ. ದೇವಿ, ಏಕೆ ನಮ್ಮನ್ನು ಪರಿಪರಿಯಾಗಿ ನಿಲ್ಲಿಸುತ್ತವೆ? ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ, ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ, ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ, ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ. ಇಂದಿನ ನೋವನ್ನು ಮರೆತಿರುವೆನೇನು, ಮಾಡಿದ ಶಪಥವನ್ನು ಮರೆಯುವೆನು ನಾನು. ಇಂದಿನ ನೋವನ್ನು ಮರೆತಿರುವೆನೇನು,
ಮಾಡಿದ ಶಪಥವನ್ನು ಮರೆಯುವೆನು ನಾನು. ಅಂದು ನಿನ್ನನ್ನು ಹಿಡಿದು ಎಳೆತಂದಾಗ ನೋಡುತ್ತ ಕುಳಿತವು ಎಲ್ಲರೂ ಆಗ. ಅದೇನವೇ ಮಾಡಿದ್ದು? ನಿನ್ನನ್ನು ಹಿಡಿದು ಎಳೆತಂದಾಗ ನೋಡುತ್ತ ಕುಳಿತವು ಎಲ್ಲರೂ ಆಗ. ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ, ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ, ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ. ವೈರಿಗಳ ಶಿರವನ್ನು ಕಡಿದಿಡುವೆನ, ವೈರಿಗಳ ಶಿರವನ ಗುಡಿಸನ. ಪಾಪವು ನಮಗಾಯ್ತೆ ಅಣ್ಣನ ಮಾತಿನ ಮೌನಕ್ಕೆ ಶರಣಾಯ್ತೆ. ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ, ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ, ಬಿಡು ನಿನ್ನ ಬಿಂಕವ ಪಾಂಚಾಲಿಯೇ. ಪಾಂಚಾಲಿ, ಅಣ್ಣನ ಮಾತಿನ ಸಹಾಯನಗೋಸ್ಕರ ಸುಮ್ಮನಿದ್ದೆವು, ಏಕೆ ಇಷ್ಟೊಂದು ಕಿನ್ನಳಾಗಿವೆಲ್ಲ? ಅದೇ ಅಂದು ನಿಮ್ಮ ಅಣ್ಣನ ಮಾತಿಗೆ ಮೀರಿ ನಡೆಯಬಾರದೆಂದು ಮಾತನಾಡಿದ ಮಾತುಗಳು ಏನಾದವು? ಅಂದು ಆ ದುರ್ಯೋಧನ ದುಶ್ಯಾಸನರು ನನ್ನ ಸೀರೆಯನ್ನು ಸೆಳೆಯುವಾಗ ತಲೆ ತಗ್ಗಿಸಿ ಕುಳಿತಿದ್ದಿರಲ್ಲ, ಈಗ ಮಾತ್ರ ಈ ನಿಮ್ಮ ಪೌರುಷದ ಮಾತುಗಳನ್ನು ಬಳೆತೊಟ್ಟ ಹೆಂಗಸಾದ ನನ್ನ ಮುಂದೆ ಹೇಳುತ್ತಿರುವಿರಲ್ಲ, ನಾಚಿಕೆಯಾಗುವುದಿಲ್ಲವೇ ನಿಮಗೆ? ಛೀ! ಅಣ್ಣ, ಇವರಾರು ನನ್ನ ಪತಿಗಳಲ್ಲಣ್ಣ, ಇವರಾರೂ ನನ್ನ ಪತಿಗಳಲ್ಲ. ಇವರೆಲ್ಲರೂ ನನ್ನ ಪಾಲಿನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ನೆರವೇರಬೇಕಾದ್ರೆ ನಾನೇ ರಣರಂಗವನ್ನು ಪ್ರವೇಶ ಮಾಡುತ್ತೇನೆ. ರಣಚಂಡಿಯಂತೆ ಅವರೆಲ್ಲರನ್ನು ಸಂಹರಿಸಿ ಈ ನನ್ನ ಬಿಚ್ಚಿರುವ ಮುಡಿಯನ್ನು ನಾನೇ ಕಟ್ಟಿಸಿಕೊಳ್ಳುತ್ತೇನೆ. ಒಂದು ವೇಳೆ ಇದು ನನ್ನಿಂದ ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಅಗ್ನಿಪುತ್ರಿಯಾಗಿ ಜನಿಸಿರುವ ನಾನು ಅಗ್ನಿಗಾಹುತಿಯಾಗುತ್ತೇನಣ್ಣ. ಈಗ ಚೆನ್ನಾಯಿತು. ಸಹಜರ ಇವರ ಅಭಿಪ್ರಾಯ ಒಂದು, ಈ ನನ್ನ ಸಹೋದರಿಯ ಅಭಿಪ್ರಾಯ ಒಂದು ಆಯ್ತಲ್ಲ ಭೀಮಸೇನ. ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನು ಮಾಡಿಯೇ? ಈ ಅಭಿಪ್ರಾಯ ಈಗ ಆಯ್ತಲ್ಲ ಎಂದು ಹೇಳಿದ್ರಷ್ಟೇ. ಇವಳು ಹೇಳಿದ್ದನ್ನು ನೀನು ಕೇಳಿದೆಯಲ್ಲ, ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಆಗುವ ಪ್ರಯೋಜನವೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದು ತಿಳಿಯದಯ್ಯ. ಒಟ್ಟಿನಲ್ಲಿ ಸತಿ ಆರ್ತನಾದವನು ಆಲಿಸುವುದು ಮದಿಯಾದ ನಿನ್ನ ಕರ್ತವ್ಯವಲ್ಲವೇ? ಏಕೆ? ಇನ್ನುಳಿದ ನಾಲ್ವರು ಇವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ವಿಧವಾದ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ನಡೆದ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆ ಎಪ್ಪಿಸಿ ರಕ್ತದಿ ಮಡದಿ ಪಾಂಚಾಲಿಯ ಗಿಡುಮುಡಿಯ ಕಟ್ಟಿಸುವೆ ನೆಲುಕನ್ನು ಘನಘನೋದಂಡದಿ ದುರ್ಯೋಧನ ತೊಳೆಯ ಪುಡಿಗುಟ್ಟುವೆ ನೆಲುತ ನುಡಿದೆಯ ಗಂಡುಗಳಿ ನೀನಂದು ಕಂಬದ ನುಡಿಗಳ ನುಡಿದು ಭಾವ ಮರೆತೆಯೋ ಮರೆತು ನಿದ್ರೆಯೋ ನಿಹೆಯೋ ಹಿಡಿಂಬ ಮನೋಹರ ಈ ನಿನ್ನ ಕುಹಕ ಕಂಠದ ಕರುಳಿರಿಯುವ ಬಿರುದು ಪಾಂಚಾಲಿ. ಏಕೆ ದಿಬ್ಬೆ ತರುಣಿ ಮಣಿಯೇರಿ? ಏಕೆ ದಿಬ್ಬೆ ಏಕೆ ದಿಬ್ಬೆ ತರುಣಿ ಮಣಿಯೇರಿ? ಏಕೆ ದಿಬ್ಬೆ ಬಿಡು ಬಿಡು ನಿನ್ನಯ ಹಳಲ ಬಗೆಯುವೆ ಕಡುತರ ಬಡಲ. ಬಿಡು ಬಿಡು ನಿನ್ನಯ ಹಳಲ ಬಗೆಯುವೆ ಕಡುತರ ಬಡಲ. ಬದ್ಧಿಸುವೆ ಸದಾಂಧ ಕಳರ, ಬದ್ಧಿಸುವೆ ಸದಾಂಧ ಕಳರ. ಮುಕ್ತಳಾಗದೆ ಚಿಂತೆಯ ಬಿಡುನಿ, ಮುಕ್ತಳಾಗದೆ ಚಿಂತೆಯ ಬಿಡುನಿ. ಏಕೆ
ತರುಣಿ ಮಣಿಯಲಿ ಏಕೆ ರೋದಿವೆ ಏಕೆ ರೋದಿವೆ ಜನಾಬ್ದಯ ಮೀರಿ ಶೀಘ್ರ ಗುರುಕುಲ ಸೇರಿ ಪಾಂಚಾಲಿ ಜನಾಬ್ದಯ ಮೀರಿ ಶೀಘ್ರ ಗುರುಕುಲ ಸೇರಿ ಭಕ್ತಿಸುವೈ ಸದಾಂಧಕರರ ಭಕ್ತಿಸುವೈ ಸದಾಂಧಕರರ ಮುಕ್ತಳಾಗದೆ ಚಿಂತೆಯ ಬಿಡಲಿ ಮುಕ್ತಳಾಗದೆ ಚಿಂತೆಯ ಬಿಡಲಿ ಏಕೆ ಸಾಧಿಪೆ ತರುಣಿ ಮಣಿಯಲಿ ಏಕೆ ರೋದಿವೆ ಏಕೆ ರೋದಿವೆ ಏಕೆ ರೋದಿವೆ ಕಣ್ಣೀರ ಕರೆಯದಿರುವಲ್ಲವೇ ನಿನ್ನೀ ಕಂಬನಿಗೆ ಬದಲಾಗಿ ಹಾಗೆಯ ಹೆಂಡಿನ ಕಂಡಲ್ಲಿ ಸತತಾತ್ತಾರು ಮಿಡಿ ಕಂಬನಿಯನ್ನೇ ಎತ್ತರಿಸುವೆ. ಆ ಕಾಲವೇ ಕೌರವರ ಬೆಂಬಲವಾಗಿ ನಿಲ್ಲಲಿ. ಕಲಗೆ ಗುರು ಸಮುದ್ರವ ಸೆಳೆದು ತರವೇನ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟಗಳ ಹಾಗೆದು ದುಶ್ಯಾಸನನ ಒಡಲ ಪುಡಿಗಟ್ಟಿ ಬಾದಗಿ ದುರ್ಯೋಧನ ತೊಡೆಯ ದೃಪದ ಸುತೆ ಕಟ್ಟಿಸುವೆ ನಿನ್ನಿ ಬಿಡುಮುಡಿಯ ಹೊಡೆದಿರು ವ್ಯತೆಯ ನರಕಮರ್ದನ ಕೇಳನ್ನಭಿಮತ ಬಲಸೂನ್ಯತೆಯ ಕುಲ ಹೇಳಿಗ ತಲೆ ತಂಗುರನಕ್ಕೆ ತಲೆಗಳನ್ನು ಚಿಯಣಗಳನ್ನು ಕೆಳಗಿರಣ ದಾಹ ಮುಗಿಸಿಕೊಂಡೆ ಬಲಸೂನ್ಯತೆಯ ಕುಲ ಹೇಳಿಗ ಸೆಳೆ ತಂಗುರನಕ್ಕೆ ತಲೆಗಳನ್ನು ಚಿಯಣಗಳನ್ನು ಕೆಳಗಿರಣ ದಾಹ ಮುಗಿಸಿಕೊಳ್ಳೆ ರಣದಾಹ ಮುಗಿಸಿಕೊಳ್ಳೆ ಪರಮಾತ್ಮ ಪಾಂಡವರ ರಥಿಯ ಗುರುಗನ್ನು ಮುಟ್ಟಿದ ಪುಂಡ ಕೌರವರ ಗುಂಡಿಗೆ ತೀಳಿ ಪಾಂಡವರ ರಥಿಯ ಗುರುಗನ್ನು ಮುಟ್ಟಿದ ಪುಂಡ ಕೌರವರ ಗುಂಡಿಗೆ ತೀಳಿ ಕಂಡ ಎಲುಬುಗಳ ತುಳ್ಳರಿಸಿ ಚಂಡಿಗೌತಣವ ಮಾಡಿಸುವೆ ಕಂಡ ಎಲುಬುಗಳ ತುಂಡರಿಸಿ ಚಂಡಿಗೌತಣವ ಮಾಡಿಸುವೆ ಕರೆವ ಕಾರ್ಮೋರ ತಂಗಯ ಆರ್ಪಡಿಸಿ ಭೀಮನ ಗದಯ ಪ್ರಚಂಡತ್ವವನ್ನು ಆರ್ಪಡಿಸಿ ಕರೆವ ಕಾರ್ಮೋರ ತಂಗಯ ಆರ್ಪಡಿಸಿ ಭೀಮನ ಗದಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಧರ್ಮತಿಂ ಬೆರವ ಕುರುವರರ ಕಾಲ್ಗಳನ್ನು ಹಿಡಿದೋ ಸರ್ಪದಿನ್ ಬೆರವ ಕುರುವರರ ಕಾಲ್ಗಳನ್ನು ಹಿಡಿದು ಗಿರಗಿರನೆ 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 ತಿರುಗಿಸಿ ನೆಲ ಚಪ್ಪಡಿಸಿವೆ ಬಲಶೂನ್ಯತೆಯ ಕುಲ ಹೇಳಿಗಳ ಕಡೆ ತಂದು ನನಗೆ ತಲೆಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳೆ ಬಲಶೂನ್ಯತೆಯ ಕುಲ ಹೇಳಿಗಳ ಕೆಳ ತಂದು ನನಗೆ ತಲೆಗಳನ್ನು ಕೆಡವಿ ರಣದಾಹ ಮುಗಿಸಿಕೊಳ್ಳೆ ವಾಸುದೇವ ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಭೀಮಸೇನ ಹೌದು ವಾಸುದೇವ, ಈ ಸಂದರ್ಭಕ್ಕೆ ಆಲೋಚಿಸಿ ಕನಿಕರಿಸಿದ್ರೆ ಅದರ ವಿಷಯವು ಅಮೃತವಾದೀತೆ. ಹಿಂದೆ ನಮಗೆ ನಾರಾಯುಧ ವೇದ ಕಷ್ಟ ಕ್ಲೇಶಗಳು ಮಾಡಿದ ಹಾ ನೀಚ ಕೌರವರೊಡನೆ ನಮಗೆ ಸಂಧಿಯೇ ಫಲಾಕ್ಷನನ್ ಮೆಚ್ಚಿಸಿ ಪಡದನೆ ಪಾಶುಪತಾಸ್ತ್ರವ ಫಲಾಕ್ಷನನ್ ಮೆಚ್ಚಿಸಿ ಪಡದನೆ ಪಾಶುಪತಾಸ್ತ್ರವ ವಿಧ ವಿಧಸ್ತ್ರ ಪ್ರಯೋಗದಿಂದ ಗಳಿಸಿದನೆಂಬ ವಿಜಯನೆಂಬ ಪ್ರಸರ ಅಗಗಳಾದ ಕೈಯಲ್ ಅನಿತೋಸ್ತಹದಿಂದಿಯ ಅಗಗಳ ಅತಗೈಯಲ್ ಅನಿತೋಸ್ತಹದಿಂದಿಯ ಈ ಪರಿನೋಯಿಪುದು ತರದ ಧರ್ಮಜಗೆ ಕೃಷ್ಣ
ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಂದ್ರತಕವಾಗಿ ಉಳಿಯಲೇಬೇಕಾದರೆ ಈ ಸಂಧಿಯನ್ನು ನಿರಾಕರಿಸಬೇಕು. ಯುದ್ಧ ಯುದ್ಧ ನಡೆಯುತ್ತಿರಬೇಕು. ಅರ್ಜುನ ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರು ಭ್ರಾತೃ ಮಮಕಾರದಿಂದ ನೀ ಬಹಿರಂಗವಾಗಿ ನಿನ್ನ ಮಾತಿಗೆ ಅವರ ಅಂತರಾಳದಲ್ಲಿ ಸೇಡಿಸುವಲ್ಲಿ ದಗದಗಲಿ ಒತ್ತಿರುವುದು ಪ್ರಾರಂಭಿಸಿದೆ. ಅದನ್ನು ಶಮನ ಮಾಡುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಳ್ಳಬೇಕು ಧರ್ಮನಂದನ? ಪರಮಾತ್ಮ, ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಕೇಶವ ನಿನ್ನ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿಹುದು. ಅನುದಿನ ನಿನ್ನನ್ನೇ ಸ್ಮರಿಸುತ್ತಲಿರುವ ಅನುದಿನ ನಿನ್ನನ್ನೇ ಸ್ಮರಿಸುತ್ತಲಿರುವ ಈ ಪರಿಶೋಧನೆ ಕೈವುದು ತರವೇ. ಈ ಪರಿಶೋಧನೆ ಕೈವುದು ತರವೇ. ಕರುನಾಳು ಕೃಪೆ ತೋರಿ ಪರಿಹರಿಸೋ ಕರುನಾಳು ಕೃಪೆ ತೋರಿ ಪರಿಹರಿಸೋ ಪ್ರಭುವೆ. ಆದರಿಸಿ ಪೊರೆಯೋ ದೀನರ ದೊರೆಯೇ, ಆದರಿಸಿ ಪೊರೆಯೋ ಕೃಷ್ಣ ಕೃಷ್ಣ ಕೃಷ್ಣ. ಕಡು ಕಷ್ಟ ಪಡುತ್ತಿರುವ ಈ ಜೀನರ ಕಸದಂತೆ ಕಡೆಗಣಿಸಿದ ಕೌರವ. ಕಡು ಕಷ್ಟ ಪಡುತ್ತಿರುವ ಈ ಜೀನರ ಕಸದಂತೆ ಕಡೆಗಣಿಸಿದ ಕೌರವ. ವನವಾಸದೊಳ್ಳು ಕೃಷ್ಣ ಶ್ರೀಹರಿ. ವನವಾಸದೊಳ್ಳು ಸಲಹಿದೆಯಮ್ಮನು. ವನವಾಸದೊಳ್ಳು ಸಲಹಿದೆಯಮ್ಮನು. ಈ ಪರಿಶೋಧನೆ ಕೈವುದು ತರವೇ. ಪರಮಾತ್ಮ, ಈ ಪರಿಶೋಧನೆ ಕೈವುದು ತರವೇ. ಅನುಜನುಳ್ಳು ಅನ್ಯಾಯ ಸರಿಯೇನೋ ದೊರೆಯೇ. ಅನುಜನುಳ್ಳು ಅನ್ಯಾಯ ಸರಿಯೇನೋ ದೊರೆಯೇ. ಆದರಿಸಿ ಪೊರೆಯೋ ದೀನರ ದೊರೆಯೇ, ಆದರಿಸಿ ಪೊರೆಯೋ ಕೃಷ್ಣ ಕೃಷ್ಣ ಕೃಷ್ಣ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕುಕವಿದ್ದಿದೆ. ನನ್ನ ಸಮಸ್ತ ವಿಚಾರಗಳನ್ನು
ಅರಿತ ಪ್ರಭು ನೀನು, ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡೋ ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನ ಸೇಡಿನ ಜ್ವಾಲೆ ಹಾರಲೇಬೇಕು. ತಂಗಿ ದೃಪೇದ ನರೇಂದ್ರ ಕಣ್ಣೀರಿನ ಕಾಲುವೆ ಬತ್ತಿ ಹೋಗಲೇಬೇಕು. ಸಂಧಿಯಿಂದ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಕುರುಸಬೇಕು. ತಮ್ಮ ಚಿತ್ತ ಪರಮಾತ್ಮ. ಅಣ್ಣ, ಸಹೋದರಿ, ಅಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಮಾನ ಸಂರಕ್ಷಣೆ ಮಾಡಿರು. ಈಗ ಬಿಚ್ಚಿರುವ ಈ ನನ್ನ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ ಅಣ್ಣ? ಹೌದು ಸಹೋದರಿ. ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿರುವುದೇ? ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿರುವುದೇ? ಸಂತೈಸಲು ನಾನಿದೆ, ಸಂತಪಿಸುವೆ ಏಕೆ ಸೋದರಿ? ಗುರುರಾಜ ಸಭೆಯಲ್ಲಿ ಗುರುಳನು ಶಾಸನ, ಗುರುರಾಜ ಸಭೆಯಲ್ಲಿ ಗುರುರಾಜ ಸಭೆಯಲ್ಲಿ ದುರುಳದು ಶಾಸನ, ಗುರುರಾಜ ಸಭೆಯಲ್ಲಿ ದುರುಳದು ಶಾಸನ, ಸೀರೆಯ ಸೆಳೆಯೇ ಹೊರಗಿಡುತ್ತಾ ಎನ್ನ, ಸೀರೆಯ ಸೆಳೆಯೇ ಹೊರಗಿಡುತ್ತಾ ಎನ್ನ, ಹೊರೆಯು ಕೃಷ್ಣ 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 ಎಂದು, ಹೊರೆಯು ಕೃಷ್ಣ 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 ಎಂದು ಹೊರೆಯು ಕೃಷ್ಣ ಎಂದು ಕರೆದ ಕ್ಷಣದೋಳು, ಹೊರೆಯು ಕೃಷ್ಣ ಎಂದು ಕರೆದ ಕ್ಷಣದೋಳು, ವರದನ ಬಂದು ಸಲಹಲಿಲ್ಲವೇ ತಂಗಿ? ವರದನ ಬಂದು ಸಲಹಲಿಲ್ಲವೇ ತಂಗಿ? ಸಂತಪಿಸುವೆ ಏಕೆ ಸೋದರಿ, ಚಿಂತೆ ಎಂತಿಗುವುದೇ? ಸಂತೈಸಲು ನಾನಿದೆ, ಸಂತಪಿಸುವೆ ಏಕೆ ಸೋದರಿ? ಸಹೋದರಿ, ನಿನ್ನೀ ಅಪೇಕ್ಷೆಯಂತೆ ನಾನೀಗಲೇ ದುರ್ಯೋಧನ ಆಸ್ಥಾನಕ್ಕೆ ತೆರಳಿ ದುರ್ಯೋಧನ ಕೋಪವನ್ನು ಇಮ್ಮಡಿಗೊಳಿಸಿ ಯುದ್ಧಕ್ಕೆ ಸರಿಯಾದ ಮಾರ್ಗವನ್ನೇ ನಿರೂಪಿಸಿಕೊಂಡು ಬರುವುದು. ಭೀಮಾರ್ಜುನ ಮನಸ್ಸನ್ನು ಕೆರಳಿಸುವ ಭಾರ ನಿನ್ನದು ಸಹೋದರಿ. ಹಾಗೆ ನಾನು ಬಂದು ಬಹಳ ವೇಳೆ ಆಯಿತು. ನಾನೇನು ಹೋಗಿ ಬರಲಿ ಸಹೋದರಿ. ನಾನು ಬರುತ್ತೇನೆ, ನಡಿಯಣ್ಣ. ಬಾ ಸಹೋದರಿ.